ಓಕೆ, ನೀವು ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಮೇಲೆ ಲೈವ್ ಬಂದಿದ್ರಿ, ಇದೇ ವಿಚಾರವಾಗಿ ನೆಗೆಟಿವ್ ಬೇಡ ಪಾಸಿಟಿವ್ ಇದು ಮಾಡಿ ಅಂತ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾನು ಇವತ್ತು ನಿಮ್ಗೆ ಗೊತ್ತಾಗ್ತಿರ್ಬೋದು, ನಾನು ಲಾಸ್ಟ್ ಇಂಟರ್ವ್ಯೂಗೂ ಕಂಪೇರ್ ಟು ಈ ಇಂಟರ್ವ್ಯೂಗೆ ನಾನು ಅದನ್ನೇ ಹೇಳಕ್ಕೆ ಹೊರಡ್ತಾ ಇರೋದು. ಸೊ ಯಾಕಂದರೆ ಅದು ನನಗೆ ನಾನು ಆ್ಯಸ್ ಎ ಒಂದು ನಾರ್ಮಲ್ ಪರ್ಸನ್ ಆಗಿ ಒಬ್ಳು ಮನುಷ್ಯಲೇ ಆಗಿ ನಾನು ನೋಡಿದಾಗ ಏನಪ್ಪ ಎಲ್ಲ ಕಡೆನೂ ಬರೀ ನೆಗೆಟಿವಿಟಿ, ಒಂದು ಅಟ್ಲೀಸ್ಟ್ ಪಾಸಿಟಿವಿಟಿನ ನಾವು ಹೇಳೋಣ ಅಂತಲೇ ಆ ಒಂದು ಲೈವ್ ಸೆಕ್ಷನ್ ಮಾಡಿದ್ದು. ಸೊ ಈ ಒಂದು ಇಂಟರ್ವ್ಯೂಲ್ಲೂ ಅಷ್ಟೇ ನಾನು ಆಲ್ಮೋಸ್ಟ್ ಪಾಸಿಟಿವಿಟಿನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪಾಸಿಟಿವ್ ಆಗಿರೋಣ ಅಷ್ಟೇ ಎಲ್ಲರೂ. ಇನ್ನೊಂದು ಮಾತು ಕೂಡ ಹೇಳಿದ್ರಿ, ದರ್ಶನ್ ಅವರ ಅಭಿಮಾನಿ ಹೌದು ನೀವು, ಆಮೇಲೆ ಅಕ್ಕಪಕ್ಕ ಮನೆಯ ಮಕ್ಕಳು ಬರ್ತಾ ಇಲ್ಲ, ಆಮೇಲೆ ಒಂದಷ್ಟು ವಿಚಾರಗಳ ಅದ್ರ ಬಗ್ಗೆ ಹೇಳಿದ್ರಿ, ನೀವು ಅದ್ರ ಬಗ್ಗೆ ಏನು? ಅದು ನಿಜನೇ, ಅದು ಸುಳ್ಳಂತೂ ಅಲ್ಲ. ಇಲ್ಲೇ ಇದ್ದಾಳೆ ಅವಳು ಆದ್ಯ ಅಂತ. ಆ್ಯಂಡ್ ಅದನ್ನೇ ನನಗೆ ಅದೇ ಬೇಜಾರಾಗಿದ್ದು, ಯಾಕೆಂದರೆ ಅಷ್ಟೂ ಲೆವೆಲ್ಗೆ ಹೋಗಬೇಕು, ಆ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಒಂದು ಸ್ಟಾರ್ ಆಗಬೇಕು ಅಂದರೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಸೊ ತಪ್ಪು ಖಂಡಿತ ಎಲ್ಲರೂ ಮಾಡ್ತಾರೆ, ಆದರೆ ಇದು ತುಂಬ ದೊಡ್ಡ ತಪ್ಪು ಅಂತ ನಾವು ಅನ್ಕೊತಾ ಇದ್ದೀವಿ. ಅದನ್ನೇ ಅಲ್ಲಿ ಹೇಳಕ್ಕೆ ಕೊಡ್ತಾ ಇರೋದು. ಇಲ್ಲಿ ನಿಜ ಏನು ಅಂತ ಇನ್ನೂ ನಮಗೆ ಗೊತ್ತಾಗ್ತಿಲ್ಲ. ಸೊ ಎಲ್ಲಿ ನಮಗೆ ನ್ಯಾಯ ಸಿಗುತ್ತೆ. ಸೊ ಅದಕ್ಕೆ ಅವ್ರು ಕೆಲಸ ಮಾಡೋಕ್ಕೆ ಅವ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಸೊ ಅವ್ರು ಮಾಡ್ತಾರೆ. ಅದಾದಮೇಲೆ ಅದು ಸತ್ಯ ಗೊತ್ತಾದಮೇಲೆ ನಾವು ಹೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಬಟ್ ಫಸ್ಟೇ ಈ ಥರ ನಾವು ನ್ಯೂಸ್ಗಳಲ್ಲಿ ಅವ್ರನ್ನ ಹಿಂಗೆ ಹಂಗೆ ಅಂದ್ಬಿಟ್ಟು ಹಳೇ ಕೇಸ್ಗಳು ಅದನ್ನೆಲ್ಲ ಹಾಕಿ ಆ ಒಂದು ಸ್ಟಾರ್ ಅನ್ನೋ ಒಂದು ವರ್ಡ್ಗೆ ನಾವು ತುಂಬಾ ಇದು ಮಾಡ್ತಾ ಇದ್ದೀವಿ. ಅದು ತುಂಬ ಎಫೆಕ್ಟ್ ಆಗ್ತಿದೆ ಎಲ್ಲ ಮಕ್ಳಿಗೂ ಅಷ್ಟೇ. ಅವ್ರನ್ನ ತುಂಬ ಸಿನಿಮಾಗಳಲ್ಲಿ ಹೀರೋ ಆಗಿ ನೋಡಿರ್ತಾರೆ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರಪ್ಪ, ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ನೋಡ್ತಿದ್ದ ಮಕ್ಳುಗಳು ಇವತ್ತು ನ್ಯೂಸಲ್ಲಿ ಈ ಥರ ನೋಡಿದಾಗ ಅವರ ಒಂದು ಮನಸ್ಥಿತಿಗಳು ತುಂಬ ಚೇಂಜ್ ಆಗಿರೋದು ನನ್ನ ಕಣ್ಣಾರೆ ನೋಡಿದ್ದಂತಹ ಒಂದು ಉದಾಹರಣೆ. ಸೊ ಹಾಗಾಗಿ ನೆನ್ನೆ ಶೇರ್ ಮಾಡಿಕೊಂಡೆ. ದಯವಿಟ್ಟು ಆದಷ್ಟು ಏನೋ ಹೌದು ಮಾಡ್ತಾರೆ ಎಲ್ಲರೂ ತಪ್ಪು, ಏನೋ ಬೈದಿರ್ತಾರೆ, ಅದನ್ನೇ ನಾವು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅಷ್ಟೊಂದು ಒಬ್ಬ ಮನುಷ್ಯನಿಗೆ ಆ ಥರ ಮಾಡಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ. ಸೊ ಎಲ್ಲದಕ್ಕೂ ದೇವರಿದ್ದಾರೆ, ಅವರು ಪ್ರತಿಫಲ ಕೊಡ್ತಾರೆ. ಬಟ್ ನಾವು ಎಷ್ಟು ನಮ್ಮ ಕೈಲಾಗುತ್ತೆ ಅಷ್ಟು ಒಳ್ಳೆತನನ ಮಾಡೋಣ ಅಂತ.